ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ತುಂಬಾ ಮಹತ್ವವಿದೆ. ಇದು ಕೇವಲ ಒಂದು ಸಸ್ಯವಲ್ಲ, ಇದು ದೇವಿಯ ಸ್ವರೂಪ. ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದೇ ಒಂದು ದೇವಾಲಯದಂತೆ ಹೇಳಲಾಗುತ್ತದೆ. ಇಂದು ನಾವು ತುಳಸಿ ಗಿಡದ ಪೂಜೆ ಯಾವ ರೀತಿ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ತುಳಸಿಯನ್ನು ನಾವು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ನಂಬುತ್ತೇವೆ. ಇದು ಮನೆಗೆ ಸೌಭಾಗ್ಯ ಮತ್ತು ಶಾಂತಿಯನ್ನು ತರುತ್ತದೆ. ತುಳಸಿ ಇರುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಹಿಂದಿನ ಕಾಲದಿಂದಲೇ ತುಳಸಿಗೆ ವಿಶೇಷ ಸ್ಥಾನಮಾನ ಇದೆ. ಇದು ಆರೋಗ್ಯಕ್ಕೂ ತುಂಬಾ ಉಪಯುಕ್ತವಾಗಿದೆ. ತುಳಸಿ ಗಿಡವನ್ನು ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ಉತ್ತಮ. ಇದರಿಂದ ಮನೆಗೆ ಧನ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ. ತುಳಸಿ ಗಿಡವನ್ನು ಶುದ್ಧವಾದ ಸ್ಥಳದಲ್ಲಿ ಇಡಬೇಕು. ಅದರ ಸುತ್ತಲೂ ಸ್ವಚ್ಛತೆ ಕಾಪಾಡಬೇಕು. ಮಲಿನ್ಯ ಇರುವ ಜಾಗದಲ್ಲಿ ತುಳಸಿ ಇಡಬಾರದು. ಬೆಳಗ್ಗೆ ಸೂರ್ಯೋದಯದ ನಂತರ ತುಳಸಿ ಪೂಜೆ ಮಾಡಬೇಕು. ಸಂಜೆ ಸೂರ್ಯಾಸ್ತದ ನಂತರ ದೀಪ ಹಚ್ಚುವುದು ತುಂಬಾ ಶುಭ. ಶುಕ್ರವಾರ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಮಾಡುವುದು ಉತ್ತಮ. ಪ್ರತಿ ದಿನವೂ ಪೂಜೆ ಮಾಡಿದರೆ ಇನ್ನಷ್ಟು ಫಲ ಸಿಗುತ್ತದೆ. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವುದು ಮುಖ್ಯ. ಮೊದಲು ಸ್ನಾನ ಮಾಡಿ ಶುದ್ಧವಾಗಿರಬೇಕು. ತುಳಸಿ ಗಿಡದ ಮುಂದೆ ನೀರು ಹಾಯಿಸಬೇಕು. ನಂತರ ಅರಿಶಿಣ ಮತ್ತು ಕುಂಕುಮವನ್ನು ಅರ್ಪಿಸಬೇಕು. ದೀಪ ಹಚ್ಚಿ ಧೂಪ ಹಚ್ಚಬೇಕು. ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರತಿದಿನ ತುಳಸಿಗೆ ನೀರು ಹಾಕುವುದು ಶುಭಕರ. ಇದು ನಮ್ಮ ಮನಸ್ಸಿನ ಶುದ್ಧತೆಯನ್ನು ಸೂಚಿಸುತ್ತದೆ. ನೀರನ್ನು ನಿಧಾನವಾಗಿ ಮತ್ತು ಭಕ್ತಿಯಿಂದ ಹಾಯಿಸಬೇಕು. ಮಂಗಳವಾರ ಮತ್ತು ಭಾನುವಾರ ಕೆಲವರು ನೀರು ಹಾಕುವುದಿಲ್ಲ. ಇದು ಸಂಪ್ರದಾಯದ ಮೇಲೆ ಅವಲಂಬಿತವಾಗಿದೆ. ತುಳಸಿ ಪೂಜೆ ಮಾಡಿದರೆ ಮನೆಗೆ ಲಕ್ಷ್ಮೀ ಕೃಪೆ ಬರುತ್ತದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಐಕ್ಯತೆ ಇರುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ರಾತ್ರಿ ಸಮಯದಲ್ಲಿ ತುಳಸಿ ಎಲೆ ಕೀಳಬಾರದು. ಶನಿವಾರ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಎಲೆ ಕೀಳುವುದನ್ನು ತಪ್ಪಿಸಬೇಕು. ಅಶುದ್ಧ ಸ್ಥಿತಿಯಲ್ಲಿ ಪೂಜೆ ಮಾಡಬಾರದು. ತುಳಸಿಯನ್ನು ಕಾಲಿನಿಂದ ತಾಕಬಾರದು. ಅದರ ಸುತ್ತಲೂ ಕಸ ಇರಬಾರದು. ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹ ಆಚರಿಸಲಾಗುತ್ತದೆ. ಇದು ವಿಷ್ಣು ಮತ್ತು ತುಳಸಿಯ ವಿವಾಹದ ಸಂಕೇತ. ಈ ದಿನ ವಿಶೇಷ ಪೂಜೆ ಮಾಡಿದರೆ ಪುಣ್ಯ ಸಿಗುತ್ತದೆ. ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಇದು ಒಂದು ಪವಿತ್ರ ಸಂಪ್ರದಾಯವಾಗಿದೆ. ತುಳಸಿ ಗಿಡವು ನಮ್ಮ ಜೀವನಕ್ಕೆ ಒಂದು ಸಂದೇಶ ನೀಡುತ್ತದೆ. ಶುದ್ಧತೆ, ಭಕ್ತಿ ಮತ್ತು ಸಹನೆ ಮುಖ್ಯವೆಂದು ತಿಳಿಸುತ್ತದೆ. ಪ್ರತಿ ದಿನ ತುಳಸಿಯನ್ನು ಪೂಜಿಸುವುದು ನಮ್ಮ ಮನಸ್ಸನ್ನು ಶಾಂತವಾಗಿರಿಸುವುದು. ಇದು ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ಭಕ್ತಿ ಇದ್ದರೆ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುತ್ತಾನೆ. ತುಳಸಿ ಗಿಡದ ಪೂಜೆ ಸರಿಯಾದ ರೀತಿಯಲ್ಲಿ ಮಾಡಿದರೆ ನಮ್ಮ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳು ಆಗುತ್ತವೆ. ಮನೆಯಲ್ಲಿ ಶಾಂತಿ, ಧನ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡವನಿದ್ದ. ಅವನ ಮನೆ ತುಂಬಾ ಕಷ್ಟಗಳಲ್ಲಿ ಮುಳುಗಿತ್ತು. ಹಣದ ಕೊರತೆ, ಆರೋಗ್ಯದ ಸಮಸ್ಯೆ ಎಲ್ಲವೂ ಒಂದೇ ಸಮಯದಲ್ಲಿ ಬಂದವು. ಅವನ ಹೆಂಡತಿ ಲಕ್ಷ್ಮಿ ತುಂಬಾ ಭಕ್ತಿಯಾಗಿದ್ದಳು. ಆದರೆ ಅವರ ಜೀವನದಲ್ಲಿ ಶಾಂತಿ ಇರಲಿಲ್ಲ. ಪ್ರತಿ ದಿನವೂ ಅವರ ದುಃಖದಿಂದಲೇ ಕಳೆಯುತ್ತಿದ್ದರು. ಏನು ಮಾಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿರಲಿಲ್ಲ. ಮನೆಯಲ್ಲೂ ಸದಾ ಜಗಳ ನಡೆಯುತ್ತಿತ್ತು. ಮಕ್ಕಳ ಆರೋಗ್ಯ ಕೂಡ ಸರಿಯಾಗಿರಲಿಲ್ಲ. ರಾಮು ಬಹಳ ನಿರಾಶನಾಗಿದ್ದ. ಒಂದು ದಿನ ಒಂದು ವೃದ್ಧ ಬ್ರಾಹ್ಮಣ ಅವರ ಮನೆಗೆ ಬಂದ. ಅವನು ಅವರ ಪರಿಸ್ಥಿತಿಯನ್ನು ಗಮನಿಸಿದ. ಲಕ್ಷ್ಮಿ ಭಕ್ತಿಯನ್ನು ನೋಡಿ ಅವನು ಸಂತೋಷ ಪಟ್ಟ. ಆಮೇಲೆ ಅವನು ಒಂದು ಮಹತ್ವದ ಸಲಹೆ ನೀಡಿದ. ನೀವು ಪ್ರತಿದಿನ ತುಳಸಿ ಪೂಜೆ ಮಾಡಿ ಎಂದನು. ಅದರಿಂದ ಲಕ್ಷ್ಮಿ ಮುಂದಿನ ದಿನದಿಂದಲೇ ತುಳಸಿ ಗಿಡವನ್ನು ನೆಟ್ಟಳು. ಅವಳು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡುತ್ತಿದ್ದಳು. ನೀರು ಹಾಕಿ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದಳು. ಮನಸ್ಸಿನಲ್ಲಿ ತುಂಬಾ ನಂಬಿಕೆ ಇಟ್ಟುಕೊಂಡಳು. ರಾಮು ಕೂಡ ನಿಧಾನವಾಗಿ ಅವಳ ಜೊತೆ ಸೇರಿಕೊಂಡ. ಕೆಲವು ದಿನಗಳ ನಂತರ ಅವರ ಜೀವನದಲ್ಲಿ ಬದಲಾವಣೆ ಕಾಣಿಸಿಕೊಂಡಿತು. ರಾಮುವಿಗೆ ಕೆಲಸದಲ್ಲಿ ಯಶಸ್ಸು ಸಿಗಲು ಆರಂಭವಾಯಿತು. ಮನೆಯಲ್ಲಿನ ಜಗಳ ಕಡಿಮೆ ಆಯಿತು. ಮಕ್ಕಳ ಆರೋಗ್ಯವು ಉತ್ತಮವಾಯಿತು. ಮನೆಯಲ್ಲಿ ಶಾಂತಿ ನೆಲೆಸಿತು. ಒಂದು ರಾತ್ರಿ ಲಕ್ಷ್ಮಿಗೆ ಕನಸಿನಲ್ಲಿ ಒಂದು ದಿವ್ಯ ರೂಪ ಕಾಣಿಸಿಕೊಂಡಿತು. ಅದು ತುಳಸಿ ದೇವಿಯ ಸ್ವರೂಪವಾಗಿತ್ತು. ಅವಳು ಹೇಳಿದಳು, ನಿನ್ನ ಭಕ್ತಿಗೆ ನಾನು ಸಂತೋಷ ಪಟ್ಟಿದ್ದೇನೆ. ನಿನ್ನ ಮನೆಗೆ ನನ್ನ ಕೃಪೆ ಸದಾ ಇರುತ್ತದೆ. ಲಕ್ಷ್ಮಿ ತುಂಬಾ ಸಂತೋಷದಿಂದ ಎಚ್ಚರಗೊಂಡಳು. ಆದ್ದರಿಂದ ಅವರ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಹಣದ ಸಮಸ್ಯೆ ದೂರವಾಯಿತು. ರಾಮು ಯಶಸ್ವಿಯಾಗಿ ತನ್ನ ಕೆಲಸದಲ್ಲಿ ಬೆಳೆಯಲು ಶುರು ಮಾಡಿದ. ಮನೆಯಲ್ಲೂ ಸಂತೋಷ ತುಂಬಿತ್ತು. ಅವರು ದೇವರಿಗೆ ಸದಾ ಕೃತಜ್ಞತೆ ಸಲ್ಲಿಸಿದರು. ಭಕ್ತಿ ಮತ್ತು ನಂಬಿಕೆ ಇದ್ದರೆ ಏನು ಬೇಕಾದರೂ ಸಾಧ್ಯ. ತುಳಸಿ ಪೂಜೆ ನಮ್ಮ ಜೀವನವನ್ನು ಬದಲಾಯಿಸಬಹುದು. ನಾವು ಶುದ್ಧ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಬೇಕು. ಆದ್ದರಿಂದ ದೇವರ ಕೃಪೆ ನಮ್ಮ ಮೇಲೆ ಬೀಳುತ್ತದೆ.
ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಭಕ್ತಿಯನ್ನು ಬಿಡಬೇಡಿ. ತುಳಸಿ ದೇವಿಯ ಮೇಲೆ ನಂಬಿಕೆ ಇಡಿ. ಒಂದು ದಿನ ನಿಮ್ಮ ಜೀವನವು ಬದಲಾಗುತ್ತದೆ. ದೇವರು ನಿಮ್ಮ ಜೊತೆ ಯಾವಾಗಲೂ ಇರುತ್ತಾನೆ. ರಾಮ ಮತ್ತು ಲಕ್ಷ್ಮಿ ಜೀವನ ಸುಖವಾಗಿ ಸಾಗುತ್ತಿತ್ತು. ಆದರೆ ಪ್ರತಿಯೊಬ್ಬರಿಗೂ ಅವರ ಸಂತೋಷ ಇಷ್ಟವಾಗಿರಲಿಲ್ಲ. ಅದೇ ಹಳ್ಳಿಯಲ್ಲಿ ಶಿವ ಎಂಬ ವ್ಯಕ್ತಿ ಇದ್ದ. ಅವನು ತುಂಬಾ ಅಸೂಯೆ ಹೊಂದಿದ್ದ. ಇವರಿಗೇಕೆ ಇಷ್ಟು ಅದೃಷ್ಟ ಎಂದು ಯೋಚಿಸುತ್ತಿದ್ದ. ಶಿವನಿಗೆ ತುಳಸಿ ಪೂಜೆಯ ಮೇಲೆ ನಂಬಿಕೆ ಇರಲಿಲ್ಲ. ಅವನು ಇದನ್ನೆಲ್ಲ ಸುಳ್ಳು ಎಂದು ಭಾವಿಸುತ್ತಿದ್ದ. ಒಂದು ದಿನ ರಾಮುವನ್ನು ಅವನು ಪ್ರಶ್ನಿಸಿದ, ಈ ತುಳಸಿ ಗಿಡದಿಂದ ಏನು ಪ್ರಯೋಜನ ಎಂದನು. ರಾಮ ಶಾಂತವಾಗಿ, ಇದು ದೇವಿಯ ಕೃಪೆ ಎಂದನು. ಶಿವನ ಕೋಪದಿಂದ ಬಂದು ಒಂದು ನಿರ್ಧಾರ ತೆಗೆದುಕೊಂಡ. ನಾನು ಈ ತುಳಸಿ ಗಿಡವನ್ನು ನಾಶ ಮಾಡುತ್ತೇನೆ. ಒಂದು ರಾತ್ರಿ ಅವನು ಸದ್ದು ಮಾಡದೆ ಅವರ ಮನೆಗೆ ಬಂದ. ತುಳಸಿ ಗಿಡದ ಬಳಿ ಹೋಗಿ ಅದನ್ನು ಕೀಳಲು ಪ್ರಯತ್ನಿಸಿದ. ಆ ಸಮಯದಲ್ಲಿ ವಿಚಿತ್ರ ಘಟನೆ ಸಂಭವಿಸಿತು. ಅವನು ಗಿಡವನ್ನು ಮುಟ್ಟಿದ ತಕ್ಷಣ ಗಾಳಿ ಜೋರಾಗಿ ಬೀಸಿತು. ಅವನಿಗೆ ಏನೋ ಅಜ್ಞಾತ ಶಕ್ತಿ ತಡೆದಂತೆ ಅನುಭವವಾಯಿತು. ಕಣ್ಣು ಮುಂದೆ ಒಂದು ದಿವ್ಯ ಪ್ರಕಾಶ ಕಾಣಿಸಿಕೊಂಡಿತು. ಅವನು ಭಯದಿಂದ ನಡುಗತೊಡಗಿದ. ಹೃದಯದಲ್ಲಿ ಅಂಜಿಕೆ ತುಂಬಿತ್ತು. ಆ ಪ್ರಕಾಶದಿಂದ ಒಂದು ದಿವ್ಯ ರೂಪ ಹೊರಬಂತು. ಅದು ತುಳಸಿ ದೇವಿಯ ಸ್ವರೂಪವಾಗಿತ್ತು. ಅವಳು ಕೋಪದಿಂದ ಆ ಶಿವನ ಕಡೆ ನೋಡಿದಳು. ನೀನು ಭಕ್ತಿಯನ್ನು ಪರೀಕ್ಷಿಸಲು ಯತ್ನಿಸುತ್ತಿದ್ದೀಯಾ ಎಂದಳು. ಶಿವನು ನಡುಗಿ ಕ್ಷಮೆ ಕೇಳಲು ಶುರು ಮಾಡಿದ. ತುಳಸಿ ದೇವಿ ಹೇಳಿದರು, ಭಕ್ತಿಯನ್ನು ನಿಂದಿಸಿದವನು ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ಅವಳ ಮಾತು ಮುಗಿದ ತಕ್ಷಣ ಶಿವನು ಅಸ್ವಸ್ಥನಾದ. ಅವನ ಜೀವನದಲ್ಲಿ ಸಮಸ್ಯೆಗಳು ಶುರುವಾಯಿತು. ಅವನು ತನ್ನ ತಪ್ಪನ್ನು ಅರಿತುಕೊಂಡ. ಶಿವನು ರಾಮ ಮತ್ತು ಲಕ್ಷ್ಮಿಯ ಬಳಿ ಬಂದು ಕ್ಷಮೆ ಕೇಳಿದ. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡ. ನನಗೆ ಕೂಡ ತುಳಸಿ ಪೂಜೆ ಕಲಿಸಿ ಎಂದನು. ಲಕ್ಷ್ಮಿ ದಯೆಯಿಂದ ನನಗೆ ಸಹಾಯ ಮಾಡಿದಳು. ಅವನು ಕೂಡ ಭಕ್ತಿಯಿಂದ ಪೂಜೆ ಆರಂಭಿಸಿದನು. ಕೆಲವು ದಿನಗಳಲ್ಲಿ ಶಿವನ ಜೀವನವು ಬದಲಾಯಿತು. ಅವನ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಅವನ ಮನೆಗೂ ಸಂತೋಷ ಬಂತು. ಅವನು ಭಕ್ತಿಯ ಮಹತ್ವವನ್ನು ಅರಿತುಕೊಂಡ. ಹಳ್ಳಿಯ ಎಲ್ಲರೂ ಈ ಘಟನೆ ನೋಡಿ ಆಶ್ಚರ್ಯಪಟ್ಟರು. ದೇವರ ಮೇಲೆ ನಂಬಿಕೆ ಇರುವುದು ಬಹಳ ಮುಖ್ಯ. ಭಕ್ತಿಯನ್ನು ಎಂದಿಗೂ ಪರೀಕ್ಷಿಸಬಾರದು. ತುಳಸಿ ದೇವಿಯ ಕೃಪೆ ನಂಬಿದವರಿಗೆ ಮಾತ್ರ ಸಿಗುತ್ತದೆ. ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ಬದುಕಬೇಕು. ನೀವು ಕೂಡ ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆ ಮಾಡುತ್ತೀರಾ? ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನವು ಬದಲಾಗುತ್ತದೆ. ಒಂದು ಸಣ್ಣ ಗಿಡವೇ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು. ಭಕ್ತಿಯಿಂದ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶಿವನು ಈಗ ಸಂಪೂರ್ಣವಾಗಿ ಬದಲಾಗಿದ್ದ. ಅವನು ಪ್ರತಿದಿನ ತುಳಸಿ ಪೂಜೆ ಮಾಡುತ್ತಿದ್ದ. ರಾಮ ಮತ್ತು ಲಕ್ಷ್ಮಿಯ ಜೊತೆ ಅವನು ಕೂಡ ಭಕ್ತಿಯಲ್ಲಿ ಲೀನನಾಗಿದ್ದ. ಆದರೆ ಇನ್ನು ಒಂದು ದೊಡ್ಡ ಪರೀಕ್ಷೆ ಅವರ ಜೀವನದಲ್ಲಿ ಬಾಕಿ ಇತ್ತು. ಅದು ಅವರ ಭಕ್ತಿಯನ್ನು ಪರೀಕ್ಷಿಸಲು ಬಂದಿತು. ಒಂದು ದಿನ ರಾಮುವಿನ ಮನೆಗೆ ದೊಡ್ಡ ಸಮಸ್ಯೆ ಬಂತು. ಅವನ ಕೆಲಸ ಅಕಸ್ಮಾತ್ ನಿಂತು ಹೋಯಿತು. ಮನೆಯಲ್ಲಿ ಹಣ ಮತ್ತೆ ಕಡಿಮೆಯಾಗತೊಡಗಿತು. ಮಕ್ಕಳ ಆರೋಗ್ಯವು ಹದಗೆಟ್ಟಿತು. ಎಲ್ಲರೂ ಮತ್ತೆ ಭಯದಲ್ಲಿದ್ದರು. ಆ ಸಮಯದಲ್ಲಿ ಶಿವನು ಹೇಳಿದ, ಇದು ನಮ್ಮ ಭಕ್ತಿಯ ಪರೀಕ್ಷೆ. ಲಕ್ಷ್ಮಿ ಕೂಡ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವರು ಇನ್ನಿಷ್ಟು ಭಕ್ತಿಯಿಂದ ತುಳಸಿ ಪೂಜೆ ಮಾಡತೊಡಗಿದರು. ಪ್ರತಿ ದಿನ ದೀಪ ಧೂಪ ಪ್ರಾರ್ಥನೆ ಹೆಚ್ಚಿಸಿದರು. ಕಾರ್ತಿಕ ಮಾಸದ ಒಂದು ಪವಿತ್ರ ದಿನ ಬಂದಿತು. ಅವರು ತುಳಸಿ ವಿವಾಹವನ್ನು ಭಕ್ತಿಯಿಂದ ಆಚರಿಸಲು ನಿರ್ಧರಿಸಿದರು. ಮನೆಯನ್ನು ಸ್ವಚ್ಛವಾಗಿ ಅಲಂಕರಿಸಿದರು. ತುಳಸಿಗೆ ಹೂಗಳನ್ನು ದೀಪಗಳು ಇಟ್ಟು ಪೂಜೆ ಮಾಡಿದರು. ಎಲ್ಲರೂ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿದರು. ಆ ರಾತ್ರಿ ಒಂದು ಅಚ್ಚರಿ ಘಟನೆ ನಡೆಯಿತು. ಮನೆಯಲ್ಲೆಲ್ಲ ಒಂದು ದಿವ್ಯ ಬೆಳಕು ಹರಡಿತು. ತುಳಸಿ ಗಿಡದ ಬಳಿ ಪ್ರಕಾಶ ಹೆಚ್ಚು ಕಾಣಿಸಿತು. ಅವರು ಭಯ ಮತ್ತು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆ ಸಮಯದಲ್ಲಿ ಒಂದು ದಿವ್ಯ ಧ್ವನಿ ಕೇಳಿಸಿತು. ನಿಮ್ಮ ಭಕ್ತಿ ನನ್ನನ್ನು ಸಂತೋಷಪಡಿಸಿದೆ. ಅದು ತುಳಸಿ ದೇವಿಯ ಧ್ವನಿಯಾಗಿತ್ತು. ನೀವು ಕಷ್ಟದಲ್ಲೂ ನಂಬಿಕೆಯನ್ನು ಬಿಡಲಿಲ್ಲ. ಇಂದಿನಿಂದ ನಿಮ್ಮ ಮನೆಗೆ ಸದಾ ಸುಖ ಮತ್ತು ಸಮೃದ್ಧಿ ಇರುತ್ತದೆ ಎಂದು ಆಶೀರ್ವಾದ ನೀಡಿದರು. ಅದಾದ ನಂತರ ಅವರ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ರಾಮುವಿಗೆ ಹೊಸ ಉದ್ಯೋಗ ದೊರಕಿತು. ಹಣದ ಸಮಸ್ಯೆ ಸಂಪೂರ್ಣವಾಗಿ ದೂರವಾಯಿತು. ಮಕ್ಕಳು ಆರೋಗ್ಯವಾಗಿದ್ದರು. ಮನೆಯಲ್ಲೆಲ್ಲ ಸಂತೋಷ ತುಂಬಿತು. ಶಿವನು ಈ ಎಲ್ಲವನ್ನು ನೋಡಿ ಭಾವುಕರಾದರು. ಇದು ನಿಜವಾದ ದೇವರ ಮಹಿಮೆ. ಅವನು ಇನ್ನಷ್ಟು ಭಕ್ತಿಯಿಂದ ಪೂಜೆ ಮಾಡತೊಡಗಿದನು. ಅವನು ಇತರರಿಗೆ ಈ ವಿಷಯವನ್ನು ತಿಳಿಸಲು ಶುರು ಮಾಡಿದನು. ಹಳ್ಳಿಯಲ್ಲೆಲ್ಲ ತುಳಸಿ ಪೂಜೆ ಹೆಚ್ಚಾಯಿತು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಂಬಿಕೆ ಬಿಡಬಾರದು. ಭಕ್ತಿಯಿಂದ ಮಾಡಿದ ಪೂಜೆ ಯಾವಾಗಲೂ ಫಲ ಕೊಡುತ್ತದೆ. ತುಳಸಿ ದೇವಿ ಕೃಪೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನೀವು ಕೂಡ ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆ ಪ್ರಾರಂಭಿಸಿ. ಪ್ರತಿದಿನ ಪ್ರಾರ್ಥನೆ ಮಾಡಿ. ಒಂದು ದಿನ ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯುತ್ತದೆ. ದೇವರು ನಿಮ್ಮನ್ನು ಯಾವಾಗಲೂ ಕಾಪಾಡುತ್ತಾನೆ.
ಕಾಲ ಕಳೆದಂತೆ ರಾಮ, ಲಕ್ಷ್ಮಿ ಮತ್ತು ಶಿವನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಅವರು ಈಗ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಮನೆಯಲ್ಲೆಲ್ಲ ಶಾಂತಿ, ಆರೋಗ್ಯ ಮತ್ತು ಸಂಪತ್ತು ತುಂಬಿತ್ತು. ಹಳ್ಳಿಯ ಜನರು ಅವರ ಜೀವನ ನೋಡಿ ಆಶ್ಚರ್ಯಪಟ್ಟರು. ಈ ಬದಲಾವಣೆಗೆ ಕಾರಣವೇನು ಎಂದು ಕೇಳುತ್ತಿದ್ದರು. ಅದಕ್ಕೆ ರಾಮ ಒಂದು ದಿನ ಎಲ್ಲರನ್ನು ಸೇರಿಸಿ ಹೇಳಿದ, ಈ ಎಲ್ಲವೂ ತುಳಸಿ ದೇವಿಯ ಕೃಪೆ. ಲಕ್ಷ್ಮಿ ಕೂಡ ತನ್ನ ಅನುಭವವನ್ನು ಹಂಚಿಕೊಂಡಳು. ನಂಬಿಕೆ ಮತ್ತು ಭಕ್ತಿ ಇದ್ದರೆ ದೇವರು ನಮ್ಮನ್ನು ಕಾಪಾಡುತ್ತಾರೆ ಎಂದು ಎಲ್ಲರಿಗೂ ತಿಳಿಸಿದರು. ಆ ದಿನದಿಂದ ಹಳ್ಳಿಯಲ್ಲೆಲ್ಲ ತುಳಸಿ ಪೂಜೆ ಪ್ರಾರಂಭವಾಯಿತು. ಪ್ರತಿ ಮನೆಗೂ ತುಳಸಿ ಗಿಡವನ್ನು ನೆಟ್ಟರು. ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡತೊಡಗಿದರು. ಹಳ್ಳಿಯ ವಾತಾವರಣವೇ ಬದಲಾಗತೊಡಗಿತು. ಎಲ್ಲರೂ ಸಂತೋಷದಿಂದ ಬದುಕಲು ಶುರು ಮಾಡಿದರು. ಒಂದು ದಿನ ಲಕ್ಷ್ಮಿಗೆ ಮತ್ತೆ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡಳು. ಅವಳು ಮೃದುವಾಗಿ ಹೇಳಿದಳು, ನೀವು ನನ್ನ ಸಂದೇಶವನ್ನು ಎಲ್ಲರಿಗೂ ಹಂಚಿದ್ದೀರಿ. ಇದು ನಿಮ್ಮ ಜೀವನದ ಧರ್ಮ. ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದು. ಸ್ನೇಹಿತರೆ, ಈ ಕತೆ ನಮಗೆ ಬಹಳ ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ. ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ, ಅದು ನಂಬಿಕೆ, ಸಹನೆ ಮತ್ತು ಶುದ್ಧ ಮನಸ್ಸು. ನಾವು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ನೀವು ಕೂಡ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟಿದ್ದಾದರೆ ಪ್ರತಿದಿನ ಅದನ್ನು ಭಕ್ತಿಯಿಂದ ಪೂಜೆ ಮಾಡುತ್ತೀರಾ? ಇಂದು ಪ್ರಾರಂಭಿಸಿ. ನಿಮ್ಮ ಜೀವನದಲ್ಲೂ ಬದಲಾವಣೆ ಕಂಡು ಬರುತ್ತದೆ. ಒಮ್ಮೆ ನಂಬಿಕೆ ಇಟ್ಟು ನೋಡಿ. ಒಂದು ಸಣ್ಣ ಗಿಡವೇ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು. ತುಳಸಿ ದೇವಿಯ ಕೃಪೆ ನಿಮ್ಮ ಜೀವನಕ್ಕೆ ಬೆಳಕು ತರಬಹುದು. ಭಕ್ತಿಯಿಂದ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಯಾವಾಗಲೂ ನಿಮ್ಮ ಜೊತೆ ಇರುತ್ತಾನೆ. ಈ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹ ಭಕ್ತಿಯ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಜೈ ತುಳಸಿ ಮಾತೆ.